ಎಲ್ಲ ಸ್ನೇಹಿತರೆ, ಹೊಸ ಒಂದು ಯುಗ ನಮ್ಮ ಕರ್ನಾಟಕಕ್ಕೆ ಪ್ರಾರಂಭವಾಗಿರುವಂಥದ್ದು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಪದಗ್ರಹಣ ಮಾಡಿರುವಂಥದ್ದು. ನಮ್ಮ ಪಟ್ಟಣದ ಎಲ್ಲ ನಾಗರಿಕರ ಪರವಾಗಿ ನಾವು ಶುಭವನ್ನು ಹಾರೈಸ್ತಾ ಇದ್ದೇವೆ. ಒಂದು ವಿಶೇಷ ಸಂದರ್ಭ, ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲೂ ಕೂಡ KPCC ಅಧ್ಯಕ್ಷರಾಗಿ ಪಕ್ಷವನ್ನು ಅತ್ಯಂತ ತಾಳಮಟ್ಟದಲ್ಲಿ ಸದೃಢಗೊಳಿಸಿ ಪಕ್ಷವನ್ನು ಅಧಿಕಾರ ತರುವಂಥ ಪ್ರಮುಖ ಪಾತ್ರ ವಹಿಸಿದ ಡಿ ಕೆ ಶಿವಕುಮಾರ್ ಅವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಏನು ಪದಗ್ರಹಣ ಮಾಡಿದ್ದಾರೆ. ಇದು ಇಡೀ ನಾಡಿಗೆ ಒಳ್ಳೆಯದಾಗಿ ಹೇಳಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ, ಒಂದು ಜೋಡೆತ್ತನ ರೂಪಿನಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಮತ್ತು ಹಾಗೆ ನಮ್ಮ ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಕಾರ್ಡ್ಗಳನ್ನು ನಾವು ಚುನಾವಣೆ ಪೂರ್ವದಲ್ಲೇ ಹಂಚಿ ಸಾಮಾನ್ಯ ಜನರ ಜೀವನವನ್ನು ಅತ್ಯಂತ ಸರಳವಾಗಿ ಆಚರಿಸಲಿಕ್ಕೆ ಅವರಿಗೆ ಜೀವನದಲ್ಲಿ ಶಕ್ತಿ ತುಂಬುವಂಥ ರೀತಿಯಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿರೋದು ಯೋಜನೆಗಳನ್ನು ಕೊಟ್ಟಿದ್ದರು. ಅದೆಲ್ಲವೂ ಸಹ ನಮ್ಮ ಸಿದ್ದರಾಮಯ್ಯ ಸಾರು ಕೂಡ ಅದು 5 ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಈಗ ಅತ್ಯಂತ ಯಶಸ್ವಿ ಮುಖ್ಯಮಂತ್ರಿಯಾಗಿ ಮತ್ತು ಅದ್ರ ಜೊತೆಯಲ್ಲಿ ಕೊಟ್ಟ ಮಾತಿನಂತೆ 2ನೇ ಹಂತದಲ್ಲಿ ನಮ್ಮ KPCC ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾಡಿರುವಂಥದ್ದು. ರಾಜ್ಯದಲ್ಲಿ ಕೊಟ್ಟಂಥ ಸೇವೆಯನ್ನು ಪರಿಗಣಿಸಿ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಅವಕಾಶ ಕಲ್ಪಿಸಬೇಕಾಗ್ತದೆ. ಅದ್ರ ಜೊತೆಯಲ್ಲಿ ಮತ್ತು ಇನ್ನೊಂದು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ತುಂಬ ಸಂತೋಷದ ವಿಚಾರ ಹೇಳಿಕ್ಕೆ ಬಯಸ್ತೇನೆ. ಸುಮಾರು 18 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯಾಗಿ ಶ್ರಮಿಸಿದಂತಹ BK ಹರಿಪ್ರಸಾದ್ ಅವರು ಹಾಗೆ ರಾಜ್ಯಸಭಾ ಸದಸ್ಯರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡಿದಂಥ BK ಹರಿಪ್ರಸಾದ್ ಅವರು ನಮ್ಮ ಕರ್ನಾಟಕ ರಾಜ್ಯದ KPCC ಅಧ್ಯಕ್ಷರಾಗಿ ನೂತನ ಆಯ್ಕೆಯಾಗಿರುವ ಸಂದರ್ಭ ಕೂಡ ನಮಗೆ ಸಂತೋಷ ಉಂಟು ಮಾಡಿದೆ. ಆದರೆ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ರಾಜ್ಯದ ಮುಖ್ಯಮಂತ್ರಿಯಾಗಿ 3 ವರ್ಷ ಸೇವೆ ಸಲ್ಲಿಸಿದ ಸಿದ್ದರಾಮಯ್ಯದಿಂದ ಸಾಕಷ್ಟು ನಮ್ಮ ರಾಜ್ಯದ ಅಭಿವೃದ್ಧಿ ಆಗಿರುವಂಥದ್ದು. ಈಗಂತೂ ಡಿ ಕೆ ಶಿವಕುಮಾರ್ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ನಮ್ಮ ತೀರ್ಥಹಳ್ಳಿ ಕ್ಷೇತ್ರಕ್ಕೂ ಕೂಡ ಅಭಿವೃದ್ಧಿಯ ಸಾಕಷ್ಟು ಕಾರ್ಯಕ್ರಮಗಳು ಬರ್ತದೆ ಹೇಳಿ ಭಾವಿಸ್ತೇನೆ. ಯಾಕಂತ ಹೇಳಿದರೆ, ಈ ಭಾಗದಲ್ಲಿರುವಂಥ 2 ಮುಖಂಡರಿದ್ದಾರೆ. ಆರ್.ಎಂ. ಮಂಜುನಾಥಗೌಡರು ಅತ್ಯಂತ ನಮ್ಮ ಡಿ ಕೆ ಶಿವಕುಮಾರ್ಗೆ ಆಪ್ತರಾಗಿರುವಂತಹ ಸ್ನೇಹಿತರ ಪೈಕಿ ಅವರು ಕೂಡ ಒಬ್ಬರು. ಯಾಕಂತ ಹೇಳಿದ್ರೆ, ಈಗಲೂ ನಾವು ಫಸ್ಟ್ ಏನು ಪ್ರೋಸೆಸ್ ನಡೆಯುವ ಆ ಪ್ರೋಸೆಸ್ ಸಂಪೂರ್ಣ ಜೊತೆಯಲ್ಲಿ ತೊಡಸ್ಕೊಂಡಿರುವಂಥದ್ದು. ಮಲೆನಾಡು ಪ್ರದೇಶ ಅಭಿವೃದ್ಧಿ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಖಂಡಿತವಾಗಿ ತೀರ್ಥಹಳ್ಳಿ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ಅದ್ರ ಜೊತೆಯಲ್ಲಿ ಕಿಮ್ಮನೆ ರತ್ನಾಕರ್ ಕೂಡ ಅಷ್ಟೇ. ಈಗಾಗಲೇ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದ ಅವ್ರ ಜೊತೆ ಆಪ್ತರದಿಂದ ಸಾಕಷ್ಟು ಕೆಲಸ ಕಾರ್ಯಗಳು ಆಗಿರುವಂಥದ್ದು. ಟೋಟಲ್ ಆಗಿ ನಮ್ಮ ತೀರ್ಥಹಳ್ಳಿಗೂ ತುಂಬ ಅಭಿವೃದ್ಧಿ ಆಗಲಿ, ರಾಜ್ಯ ಅಭಿವೃದ್ಧಿಗೊಳ್ಳಿ, ದೇಶ ಅಭಿವೃದ್ಧಿಗೊಳ್ಳಿ ಅಂತ ಹೇಳ್ಕೊಂಡು ಮತ್ತೊಮ್ಮೆ ನೂತನವಾಗಿ ಹಾಕಿರುವಂತಹ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರಿಗೆ ಶುಭವನ್ನು